ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ನಿಮಗೆ ಏನೇ ಡಿಸ್ಕಸ್ ಮಾಡಿದ್ವಿ, ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಸೆಕೆಂಡ್ ಯೂನಿಟಲ್ಲಿ ನಿಮಗೆ ಸೆಕೆಂಡ್ ಯೂನಿಟ್ ಯಾವುದು ಫೈನಾನ್ಷಿಯಲ್ ಮಾರ್ಕೆಟ್. ಫೈನಾನ್ಷಿಯಲ್ ಮಾರ್ಕೆಟ್ ಮೀನಿಂಗ್, ಡೆಫಿನೇಷನ್ ಮತ್ತು ಫಂಕ್ಷನ್ಸ್ ಅಂದರೆ ಅರ್ಥ, ವ್ಯಾಖ್ಯೆ ಮತ್ತು ಕಾರ್ಯಗಳನ್ನು ನಿಮಗೆ ಹೇಳಿದ್ದೆ. ಟುಡೇ ಐ ವಿಲ್ ಡಿಸ್ಕಸ್ ಅಬೌಟ್ ದ ಕ್ಲಾಸಿಫಿಕೇಷನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. ಅಂದರೆ ಹಣಕಾಸಿನ ಮಾರುಕಟ್ಟೆಯ ವರ್ಗೀಕರಣ ಅಂತೇಳಿ ಬರುತ್ತೆ. ಹಣಕಾಸಿನ ಮಾರುಕಟ್ಟೆಯ ವರ್ಗೀಕರಣದಲ್ಲಿ ನಾನು ನಿಮಗೆ ಎರಡು ರೀತಿಯಾಗಿ ಬರ್ತವೆ. ಹಣಕಾಸಿನ ಮಾರುಕಟ್ಟೆಯ ವರ್ಗೀಕರಣ ಅಥವಾ ಪ್ರಕಾರಗಳಂತೇಳಿದ್ರು ಕರಿಬೋದು. ಕ್ಲಾಸಿಫಿಕೇಷನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ ಅಂದರೆ ಅದರಲ್ಲಿ ನಿಮಗೆ ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಅಂತೇಳಿ ಬರ್ತವೆ. ಎರಡು ರೀತಿಯಾದಂತಹ ಒಂದು ಮಾರ್ಕೆಟ್, ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್. ಮನಿ ಮಾರ್ಕೆಟ್ ಅಂತಂದರೆ ಹಣದ ಮಾರುಕಟ್ಟೆ, ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಬಂಡವಾಳ ಮಾರುಕಟ್ಟೆ. ಹಣದ ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆ, ಷೇರು ಮಾರುಕಟ್ಟೆ ಅಂತ ಸಹ ಇಲ್ಲಿ ಕರಿಬೋದು. ಈಗ ಅದರಲ್ಲಿ ನಿಮಗೆ ಫಸ್ಟ್ ಒನ್ ಯಾವುದಾದ್ರು ನಿಮಗೆ ಮನಿ ಮಾರ್ಕೆಟ್, ಹಣದ ಮಾರುಕಟ್ಟೆ. ಮೀನಿಂಗ್ ಹಣದ ಮಾರುಕಟ್ಟೆ, ಮನಿ ಮಾರ್ಕೆಟ್. ಮನಿ ಮಾರ್ಕೆಟ್ ಅಂದರೆ ಏನು, ಹಣದ ಮಾರುಕಟ್ಟೆ ಅಂದರೆ ಏನು? ಹಣದ ಮಾರುಕಟ್ಟೆ ಅಂತಂದರೆ ನಿಮಗೆ ಇದು 1 ವರ್ಷದ ಅವಧಿಯೊಳಗೆ ವ್ಯವಹರಿಸುವಂತಹ ಒಂದು ಮಾರುಕಟ್ಟೆ. ಅಂದರೆ ವಿತಿನ್ 1 ಇಯರ್, ಮೆಚೂರ್ ಇನ್ ಎ 1 ಇಯರ್ ಅಥವಾ ಅರ್ಲಿಯರ್ ಅಂತೇಳಿ. ಅಂದರೆ ಇದು ಒಂದು ವರ್ಷದ ಅವಧಿ ಒಳಗಡೆ, ಅತಿ ಕಡಿಮೆ ಅವಧಿ ಒಳಗಡೆ ಏನು ಮಾಡ್ಬೋದು, ಇಲ್ಲಿ ವ್ಯವಹರಿಸ್ಬೋದು ಅಂತೇಳಿ ಹೇಳಿದ್ದಾರೆ. ಅಂದರೆ ಇಲ್ಲಿ ಲೆಸ್ ಪೀರಿಯಡ್ ಅಂತೇಳಿ. ಅಂದರೆ ಈಗ ಅತಿ ಕಡಿಮೆ ಅವಧಿ ಒಳಗಡೆ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಹಣದ ವ್ಯವಹಾರವನ್ನು ನಡೆಸುವಂತಹ ಒಂದು ವ್ಯವಸ್ಥೆ ಅಂತೇಳಿ ಹೇಳ್ಬೋದು. ಅಂದರೆ ಇದು 1 ವರ್ಷದ ಅವಧಿ ಒಳಗೆ ಇರುವಂಥದ್ದು, ಅದಕ್ಕಿಂತ ಹೆಚ್ಚು ಇರೋದಿಲ್ಲ. ಇಲ್ಲಿ 1 ವರ್ಷದ ಅವಧಿ ಒಳಗಡೆ ಇರುವಂತಹ ಒಂದು ಕಾಗದ ಪತ್ರಗಳನ್ನು ಇಟ್ಟುಕೊಂಡು ಏನು ಮಾಡ್ಬೋದು ಅಂದರೆ ಹಣದ ಮಾರುಕಟ್ಟೆಯಲ್ಲಿ ನಾವಿಲ್ಲಿ ವ್ಯವಹರಿಸ್ಬೋದು. ಅಂದರೆ ಮನಿ ಮಾರ್ಕೆಟ್ ಈಸ್ ಎ ಮಾರ್ಕೆಟ್ ವೇರ್ ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟ್ that mature in a 1 year or earlier or traded. It is concerned with the supply and demand for invisitable funds ಅಂತೇಳಿ ನಿಮಗೆ ಹೇಳ್ತಾರೆ. ಅಂದರೆ ಇಲ್ಲಿ ಯಾವುದೇ ಒಂದು ಹಣಕಾಸಿಗೆ ಅಂದರೆ ಕಾಯ್ದೆಬದ್ಧವಾದಂಥ ಹಣಕಾಸಿನ ವ್ಯವಹಾರವನ್ನು, ಕಾಗದ ಪತ್ರಗಳನ್ನು ಇಲ್ಲಿ ಮಾರಾಟ ಮಾಡ್ಬೋದು. ಮಾರಾಟ ಮಾಡೋದ್ರ ಜೊತೆಗೆ ಅದು 1 ವರ್ಷದ ಅವಧಿ ಅಂದರೆ ಕಡಿಮೆ ಅವಧಿ ಕಾಗದ ಪತ್ರಗಳನ್ನು ಒಳಗೊಂಡಿರುತ್ತೆ. ಇಲ್ಲಿ ಮತ್ತು ಈಗ ಹಣವನ್ನು ತೊಡಗಿಸುವಂಥದ್ದಾಗಿರ್ಬೋದು, ಹಣ ಬೇಡಿಕೆ ಇರುವಂತಹ ವಿಷಯಗಳಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಸಹ ಇಲ್ಲಿ ನಡೆಯುತ್ತೆ ಅಂತೇಳಿ ಹೇಳ್ತಾರೆ. ಜೊತೆಗೆ ಇಲ್ಲಿ ಡೆಪಾಸಿಟ್ಗಳಾಗಿರ್ಬೋದು, ಅಲ್ಪಾವಧಿ ಬಿಲ್ಗಳಾಗಿರ್ಬೋದು, ಪ್ರಾಮಿಸರಿ ನೋಟ್ಗಳಾಗಿರ್ಬೋದು ಅಥವಾ ಸರ್ಕಾರಿ ಪತ್ರಗಳಾಗಿರ್ಬೋದು, ಇವೆಲ್ಲವುಗಳು ಏನಾಗ್ತವೆ ಅಂತಂದರೆ ಇಲ್ಲಿ ವ್ಯವಹಾರವನ್ನು ನಡೆಸ್ತೇವೆ ಅಂತೇಳಿ. ಅಂದರೆ ಶಾರ್ಟ್ ಟರ್ಮ್ ಬಿಲ್ಸ್, ಪ್ರಾಮಿಸರಿ ನೋಟ್ಸ್, ಗೌರ್ಮೆಂಟ್ ಪೇಪರ್ಸ್, ಡೆಪಾಸಿಟ್ಸ್ ಇವೆಲ್ಲ ಏನಾಗ್ತವೆ ಅಂತಂದರೆ ಇಲ್ಲಿ ವಿಚ್ ಆರ್ ಡ್ರಾನ್ ಫಾರ್ ಶಾರ್ಟ್ ಟರ್ಮ್ ಪೀರಿಯಡ್ಸ್ ಅಂತೇಳಿ. ಅಂದರೆ ಈಗ ಅಲ್ಪಾವಧಿ ಸಮಯದಲ್ಲಿ ಇವು ಏನಾಗ್ತವೆ ಅಂದರೆ ವ್ಯವಹರಿಸಲ್ಪಡ್ತವೆ ಅಂತೇಳಿ ಹೇಳ್ತಾರೆ. ಅಂದರೆ ಇದು ಅಲ್ಪಾವಧಿ, ಇದು ಶಾರ್ಟ್ ಟರ್ಮ್ ಅಂತೇಳಿ ಕರೀತಾರೆ. ಅಂದರೆ ಇದು ಹಣವನ್ನು ಸಾಲವಾಗಿ ತೆಗೆದುಕೊಳ್ಳೋದಾಗಿರೋದು, ಕೊಡೋವಂಥ ಅಂದರೆ ಪಡೆಯೋದು, ಕೊಡೋದು ಎರಡೂ ಇಲ್ಲಿ ಏನಾಗುತ್ತೆ ಅಂತಂದರೆ ಹಣವನ್ನು ತೊಗೊಳೋದು ಮತ್ತು ಕೊಡುವಂತಹ ಒಂದು ವ್ಯವಹಾರ ಇಲ್ಲಿ ಏನಾಗುತ್ತೆ ಅಂದರೆ ಅಲ್ಪಾವಧಿ, ಶಾರ್ಟ್ ಟರ್ಮ್ ಅಂತಂದರೆ ಇದು ಈ ಮಾರ್ಕೆಟ್ ವೇರ್ ಶಾರ್ಟ್ ಟರ್ಮ್ ಫಂಡ್ಸ್ ಆ್ಯಂಡ್ ಬಾರೋಡ್ ಆ್ಯಂಡ್ ಲೆಂಟ್ ಈಸ್ ಕಾಲ್ಡ್ ಮನಿ ಮಾರ್ಕೆಟ್ ಅಂತೇಳಿ ಕರೀತಾರೆ. ಇಲ್ಲಿ ಅದು ಹೇಳಿದ್ನಲ್ಲ, ಅಲ್ಪಾವಧಿಯವರೆಗೆ ಇಲ್ಲಿ ಹಣವನ್ನು ಸಾಲವಾಗಿ ಪಡಿಬೋದು, ಅಂದರೆ ತೆಗೆದುಕೊಳ್ಳೋದಾಗಿರ್ಬೋದು, ಕೊಡೋದಾಗಿರ್ಬೋದು, ಇಲ್ಲಿ ಈ ವ್ಯವಹಾರವನ್ನು ನಡೆಸ್ಬೋದು ಅಂತೇಳಿ ಹೇಳ್ತಾರೆ. ಅಂದರೆ ಇದು ಒಂದು ಕೈಯಿಂದ ಮತ್ತೊಂದು ಕೈಗೆ ಏನಾಗುತ್ತೆ ಅಂದರೆ ಹಣದ ವರ್ಗಾವಣೆ ಆಗುತ್ತೆ. ಅಂದರೆ ಅತಿ ಕಡಿಮೆ ಅವಧಿಯಲ್ಲಿ ಏನಾಗುತ್ತೆ ಅಂತಂದರೆ ಈ ವರ್ಗಾವಣೆ ಒಂದು ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಅಂದರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಹೆಚ್ಚು ಅಪಾಯ ಸಹ ಇರೋದಿಲ್ಲ, ಯಾಕಂದರೆ ಇದು ಅವಧಿ ಕಡಿಮೆ ಇರೋದ್ರಿಂದ ರಿಸ್ಕ್ ಇರೋದಿಲ್ಲ ಅಂತೇಳಿ ಹೇಳ್ತಾರೆ. ಅಂದರೆ ಈಗ ಅವಧಿ ಜಾಸ್ತಿ ಆದರೆ ಏನಾಗ್ಬಿಡುತ್ತೆ, 1 ವರ್ಷದ ಅವಧಿ ಒಳಗಡೆ ಅಂತಂದಾಗ ಇಲ್ಲಿ ನಾವು ಹೆಚ್ಚಿಗೆ ಬಂಡವಾಳ ಹಾಕೋದು ಇರೋದಿಲ್ಲ, ಜೊತೆಗೆ ಅದನ್ನು 1 ವರ್ಷದ ಅವಧಿ ಒಳಗಡೆ ಕ್ಲಿಯರ್ ಮಾಡ್ಕೊತೀವಿ. ಈಗ ಅದೇ ದೀರ್ಘಾವಧಿ ಇದ್ದರೆ, ಲಾಂಗ್ ಟರ್ಮ್ ಇತ್ತಂತಂದರೆ ಅದರಲ್ಲಿ ಸ್ವಲ್ಪ ರಿಸ್ಕ್ಗಳು ಜಾಸ್ತಿ ಇರ್ತವೆ, ಅಪಾಯಗಳು ಜಾಸ್ತಿ ಇರ್ತವೆ ಅಂತೇಳಿ ಹೇಳ್ತಾರೆ. ಇಲ್ಲಿ ಸಾಕಷ್ಟು ಭದ್ರತೆಗಳಿರ್ತವೆ, ಜೊತೆಗೆ ಸಾಕಷ್ಟು ಈಗ ಇದು ಅವಶ್ಯಕತೆ ಇರೋರಿಗೂ ಸಹ ಇದು ಬಹಳ ಅನುಕೂಲವಾದಂತಹ ಒಂದು ಮಾರುಕಟ್ಟೆ ಅಂತೇಳಿ ಹೇಳ್ಬೋದು. ಮನಿ ಮಾರ್ಕೆಟ್ ಅಂದರೆ ಹಣದ ಮಾರುಕಟ್ಟೆ ಅಂತೇಳಿ ಹೇಳ್ಬೋದು. ಡೆಫಿನಿಷನ್ಸ್ಗಳಿದಾವೆ ನೋಡಿರಿ, ಡೆಫಿನಿಷನ್ಸ್ ಆಫ್ ಮನಿ ಮಾರ್ಕೆಟ್. ಹಣದ ಮಾರುಕಟ್ಟೆಯ ವ್ಯಾಖ್ಯೆಗಳು ನಿಮಗೆ ಯಾರ್ಯಾರು ಹೇಳಿದ್ದಾರೆ ಅಂತಂದರೆ ಈ ಕ್ರೌಥರ್ ಡಿಫೈನ್ಸ್
It is the collective name given to the various firms and institutions that deal in the various grades of near money ಅಂತೇಳಿ ಹೇಳಿದ್ದಾರೆ. ಅಂದರೆ ಇವರು ಕ್ರೌಥರ್ ಏನು ಹೇಳಿದ್ದಾರೆ ಅಂದರೆ ಹಣದ ಮಾರುಕಟ್ಟೆ ಹಣದ ಜೊತೆ ವ್ಯವಹರಿಸುವ ಅನೇಕ ಸಂಸ್ಥೆಗಳಲ್ಲಿ ಇರುವಂತಹದ್ದು ಅಂತೇಳಿ. ಅಂದರೆ ಈಗ ಹಣದ ಮಾರುಕಟ್ಟೆ ಏನಾಗಿದೆ ಅಂತಂದರೆ ಹಣದ ಜೊತೆ ವ್ಯವಹರಿಸುವ ಅನೇಕ ಸಂಸ್ಥೆಗಳು ಹಣದ ಜೊತೆ ವ್ಯವಹರಿಸುವಂತಹ ಅನೇಕ ಸಂಸ್ಥೆಗಳಂತಂದರೆ ಯಾವ್ಯಾವ ಬರ್ತವೆ? ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತಂದರೆ ಬ್ಯಾಂಕುಗಳಾಗಿರ್ಬೋದು ಅಥವಾ ಫೈನಾನ್ಸ್ಗಳಾಗಿರ್ಬೋದು, ಚಿಟ್ ಫಂಡ್ಸ್ಗಳಾಗಿರ್ಬೋದು, ಇವೆಲ್ಲವೂ ಏನಾಗ್ತವೆ ಅಂತಂದರೆ ಈ ಒಂದು ಹಣದ ಮಾರುಕಟ್ಟೆಯಲ್ಲಿ ವ್ಯವಹರಿಸುವಂತಹ ಒಂದು ಸಂಸ್ಥೆಗಳಾಗ್ತವೆ. ಇವೆಲ್ಲವೂ ಏನಾಗ್ತವೆ ಅಂದರೆ ಹಣದ ಮಾರುಕಟ್ಟೆಯಲ್ಲಿ ವ್ಯವಹರಿಸ್ತವೆ ಅಂತೇಳಿ ಕ್ರೌಥರ್ ಹೇಳಿದ್ದಾರೆ. ನೆಕ್ಸ್ಟ್, ಅಕಾರ್ಡಿಂಗ್ ಟು ಆರ್ ಬಿ ಐ ಏನು ಹೇಳಿದ್ದಾರೆ ನೋಡ್ರಿ. ಅಕಾರ್ಡಿಂಗ್ ಟು ಆರ್ ಬಿ ಐ ರಿಪೋರ್ಟ್, ಮನಿ ಮಾರ್ಕೆಟ್ ಈಸ್ ದ ಸೆಂಟರ್ ಫಾರ್ ಡೀಲಿಂಗ್ ಮೇನ್ಲಿ ಆಫ್ ಶಾರ್ಟ್ ಟರ್ಮ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ. ಅಂದರೆ ಇದು ಅಲ್ಪಾವಧಿ ಹಣಕಾಸಿನ ಚಟುವಟಿಕೆಗಳನ್ನು ಮಾಡುವಂತಹ ಸ್ಥಳ ಅಂತೇಳಿ ಹೇಳಿದ್ದಾರೆ. ಇನ್ ಮನಿ ಅಸೆಟ್ಸ್ ಇಟ್ ಮೀಟ್ಸ್ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ಸ್ ಆಫ್ ಬಾರೋವರ್ಸ್ ಆ್ಯಂಡ್ ಪ್ರೊವೈಡ್ ಲಿಕ್ವಿಡಿಟಿ ಆರ್ ಕ್ಯಾಶ್ ಟು ದ ಲೆಂಡರ್ಸ್ ಅಂತೇಳಿ ಹೇಳಿದ್ದಾರೆ. ಅಂದರೆ ಇಲ್ಲಿ ಸಾಲ ಕೊಡುವಂಥವರು ಮತ್ತು ಸಾಲ ಬೇಕಾಗಿರುವಂಥವರಿಗೆ ಅವಶ್ಯಕತೆಗಳನ್ನು ಪೂರೈಸುವಂಥದ್ದು. ಅಂದರೆ ಸಾಲ ಯಾರಿಗೆ ಬೇಕಾಗಿರ್ತಾ ಅವರಿಗೆ ಸಾಲವನ್ನು ಕೊಡುವಂತಹ ವ್ಯಕ್ತಿಗಳು, ಸಾಲವನ್ನು ಪಡೆಯುವಂತಹ ವ್ಯಕ್ತಿಗಳಿಗೆ ಇಲ್ಲಿ ಒಂದು ಅವಶ್ಯಕತೆಗಳನ್ನು ಪೂರೈಸುವಂಥದ್ದು. ಅದಕ್ಕೆ ಇದನ್ನು ಇಟ್ ಪ್ರೊವೈಡ್ ಲಿಕ್ವಿಡಿಟಿ ಆರ್ ಕ್ಯಾಶ್ ಟು ದ ಲೆಂಡರ್ಸ್ ಅಂತೇಳಿ ಹೇಳಿದ್ದಾರೆ. ಇಟ್ ಈಸ್ ಎ ಪ್ಲೇಸ್ ವೇರ್ ಶಾರ್ಟ್ ಟರ್ಮ್ ಸರ್ಪ್ಲಸ್ ಇನ್ವಿಸಿಟಬಲ್ ಫಂಡ್ಸ್ ಎಟ್ ದ ಡಿಸ್ಪೋಸಲ್ ಆಫ್ financier and other institutions and individual or bid by borrowers, agents, comprising institutions and individuals ಅಂತೇಳಿ ಹೇಳಿದ್ದಾರೆ. ಇಲ್ಲಿ ನೋಡ್ರಿ, ಇದು ತೊಡಗಿಸುವವರಿಗೆ ಹಣವನ್ನು ಸರಿಯಾಗಿ ಸ್ವೀಕರಿಸಬೇಕು, ಅದು ಬೇಕಾಗಿರುವಂಥವರಿಗೆ ಕೊಡುವಂತಹ ವ್ಯವಸ್ಥೆ ಏನು ಮಾಡಿದ್ದಾರೆ ಈ ಒಂದು ವ್ಯಾಖ್ಯಾನ ಅಕಾರ್ಡಿಂಗ್ ಟು ಆರ್ ಬಿ ಐ ಮುಖಾಂತರ. ಅಂದರೆ ಆರ್ ಬಿ ಐ ಅವರ ರಿಪೋರ್ಟ್ ಪ್ರಕಾರ ಈ ರೀತಿಯಾದಂತಹ ಒಂದು ವ್ಯಾಖ್ಯಾನ ಏನು ಹೇಳಿದ್ದಾರೆ ಅಂತಂದರೆ ಇದು ಅಲ್ಪಾವಧಿ, ಅಂದರೆ ಇದು ಶಾರ್ಟ್ ಟರ್ಮ್ ಅಂತ ಹೇಳಿದ್ದಾರೆ. ಆಮೇಲೆ ಬಾರೋವರ್ಸ್ ಆ್ಯಂಡ್ ಲೆಂಡರ್ಸ್ ಅಂದರೆ ಈಗ ಹಣ ಬೇಕಾಗಿರುವವರು ಮತ್ತು ಕೊಡುವವ್ರನ್ನ ಜೊತೆ ಏನಾಗುತ್ತೆ ಅಂದರೆ ಒಳ್ಳೆ ಅವಶ್ಯಕತೆಗಳನ್ನು ಪೂರೈಸೋದಾಗಿರ್ಬೋದು, ಆಮೇಲೆ ಅವರಿಗೆ ಹಣವನ್ನು ತೊಡಗಿಸೋದಾಗಿರ್ಬೋದು. ಇದನ್ನೆಲ್ಲ ಇದರಲ್ಲಿ ಆರ್ ಬಿ ಐ ಅಕಾರ್ಡಿಂಗ್ ಟು ಆರ್ ಬಿ ಐ ವ್ಯಾಖ್ಯೆ ಪ್ರಕಾರ ಅಂದರೆ ಡೆಫಿನಿಷನ್ ನಿಮಗೆ ಹೇಳಿದ್ದಾರೆ. ಈ ರೀತಿಯಾಗಿ ನಿಮಗೆ ಡೆಫಿನಿಷನ್ಸ್. ನೆಕ್ಸ್ಟ್, ಮೀನಿಂಗ್ ಮತ್ತು ಡೆಫಿನಿಷನ್ ಆದಮೇಲೆ ನಿಮಗೇನು ಬರುತ್ತೆ ಅಂದರೆ ಕ್ಲಾಸಿಫಿಕೇಷನ್ ಆಫ್ ಇಂಡಿಯನ್ ಮನಿ ಮಾರ್ಕೆಟ್ ಅಂತೇಳಿ ಇದೆ. ಅಂದರೆ ಹಣದ ಮಾರುಕಟ್ಟೆಯ ವರ್ಗೀಕರಣ. ಅಂದರೆ ಈಗ ಮನಿ ಮಾರ್ಕೆಟಲ್ಲಿ ಕ್ಲಾಸಿಫಿಕೇಷನ್ ನಮಗೆ ಎರಡು ರೀತಿಯಾಗಿ ಬರ್ತವೆ. ಅಂದರೆ ಆರ್ಗನೈಸ್ಡ್, ಅನ್ಆರ್ಗನೈಸ್ಡ್, ಸುಸಂಘಟಿತ ಮತ್ತು ಅಸಂಘಟಿತ. ಆರ್ಗನೈಸ್ಡ್ ಸೆಕ್ಟರ್ ಮತ್ತು ಅನ್ಆರ್ಗನೈಸ್ಡ್ ಸೆಕ್ಟರ್. ಕ್ಲಾಸಿಫಿಕೇಷನ್ ಆಫ್ ಇಂಡಿಯನ್ ಮನಿ ಮಾರ್ಕೆಟ್ ಅಂತ ಬಂದಾಗ ಮನಿ ಮಾರ್ಕೆಟಲ್ಲಿ ಮತ್ತೆ ನಿಮಗೆ ಕ್ಲಾಸಿಫಿಕೇಷನ್ ಅಂತ ಕೇಳಿದ್ರೆ ಎರಡು ರೀತಿಯಾಗಿ ಆರ್ಗನೈಸ್ಡ್, ಅನ್ಆರ್ಗನೈಸ್ಡ್, ಸುಸಂಘಟಿತ ಮತ್ತು ಅಸಂಘಟಿತ ವಲಯ ಅಂತೇಳಿ ಬರ್ತವೆ. ಸುಸಂಘಟಿತ ಅಸಂಘಟಿತ ಅಂತಂದರೆ ಆರ್ಗನೈಸ್ಡ್, ಅನ್ಆರ್ಗನೈಸ್ಡ್ ಅಂತಂದರೆ ಸುಸಂಘಟಿತ ವಲಯ ಅಂತಂದರೆ ಇದು ಆರ್ ಬಿ ಐ ಕಂಟ್ರೋಲಲ್ಲಿ ಏನು ಮಾಡುತ್ತೆ ಅಂತಂದರೆ ಸುಸಂಘಟಿತ ವಲಯದಲ್ಲಿರುವಂತಹ ಒಂದು ಸಂಸ್ಥೆಗಳು ಆರ್ ಬಿ ಐ ಅಂದರೆ ನಿಯಂತ್ರಣದಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತೇವೆ. ಅಂದರೆ ಇದು ಆರ್ ಬಿ ಐ ಕಂಟ್ರೋಲಲ್ಲಿ ತನ್ನ ಕೆಲಸ ಕಾರ್ಯಗಳನ್ನು ಆರ್ ಬಿ ಐ ಕಂಟ್ರೋಲಲ್ಲಿ ಏನಾಗುತ್ತೆ ಅಂದರೆ ತನ್ನ ವರ್ಕ್ಗಳನ್ನು ಮಾಡುತ್ತೆ ಅಂತೇಳಿ ಹೇಳ್ತಾರೆ. ಅದೇ ಅನ್ಆರ್ಗನೈಸ್ಡ್ ಅಂದರೆ ಅಸಂಘಟಿತ ವಲಯದಲ್ಲಿ ಅಂದರೆ ಇದು ಆರ್ ಬಿ ಐ ಕಂಟ್ರೋಲಲ್ಲಿ ಇರುವುದಿಲ್ಲ. ಅಂದರೆ ಇದು ಆರ್ ಬಿ ಐ ಕಂಟ್ರೋಲ್ ಅಂದರೆ ಈ ಆರ್ ಬಿ ಐ ನಿಯಂತ್ರಣದಲ್ಲಿ ಇರಲಾರ್ದಂತಹ ಒಂದು ಸಂಸ್ಥೆಗಳು ಅಂತೇಳಿ ಹೇಳ್ಬೋದು. ಇವು ತಮ್ಮದೇ ಆದಂತಹ ವ್ಯವಹಾರಗಳನ್ನು ನಡೆಸ್ತವೆ. ಇದು ಸುಸಂಘಟಿತ ಏನು ಮಾಡ್ತದೆ ಅಂದರೆ ಆರ್ ಬಿ ಐ ಅಂಡರಲ್ಲಿ ಕೆಲಸ ಮಾಡುತ್ತೆ. ಅಸಂಘಟಿತ ಏನು ಮಾಡುತ್ತೆ, ಆರ್ ಬಿ ಐ ಅಂಡರಲ್ಲಿ ಇದು ಯಾವುದೇ ರೀತಿ ಕೆಲಸ ಕಾರ್ಯಗಳನ್ನು ಮಾಡೋದು ತನ್ನದೇ ಆದ ಒಂದು ಅಂದರೆ ತಮ್ಮದೇ ಆದಂತಹ ಒಂದು ಅವಶ್ಯಕತೆಗಳನ್ನು ಇಟ್ಕೊಂಡು ಇದು ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತೇಳಿ ಹೇಳ್ತಾರೆ. ಸುಸಂಘಟಿತ ಅಸಂಘಟಿತ ಅಂದರೆ ಈ ಸುಸಂಘಟಿತ ವಲಯದಲ್ಲಿ ಬರುವಂತಹ ಸಂಸ್ಥೆಗಳು ಯಾವ್ಯಾವು ಅಂತಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿರುವಂತಹ ಅಧೀನದಲ್ಲಿರುವಂತಹ ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳು, ಖಾಸಗಿ ವಲಯದಲ್ಲಿಯ ದೊಡ್ಡ ಶೆಡ್ಯೂಲ್ಡ್ ಬ್ಯಾಂಕ್ಗಳು ಮತ್ತು ಸಹಕಾರಿ ಬ್ಯಾಂಕ್ಗಳು, ಸಣ್ಣ ಖಾಸಗಿ ಬ್ಯಾಂಕ್ಗಳು. ಇವಿಷ್ಟು ಏನು ಮಾಡ್ತವೆ ಅಂದರೆ ಸುಸಂಘಟಿತ ವಲಯದಲ್ಲಿ ಬರುವಂತಹ ಒಂದು
ಸಂಸ್ಥೆಗಳಂತ ಹೇಳ್ಬೋದು. ಅಂದರೆ ಆರ್ಗನೈಸ್ಡ್ ಸೆಕ್ಟರಲ್ಲಿ ಬರುವಂತಹ ಒಂದು ನಿಮಗೆ ಮನಿ ಮಾರ್ಕೆಟಲ್ಲಿ ಏನಾಗಿದೆ ಅಂತಂದರೆ ಕ್ಲಾಸಿಫಿಕೇಶನ್ ಆಫ್ ಇಂಡಿಯನ್ ಮನಿ ಮಾರ್ಕೆಟಲ್ಲಿ ಆರ್ಗನೈಸ್ಡ್ ಅನ್ಆರ್ಗನೈಸ್ಡ್ ಅಂದರೆ ಆರ್ಗನೈಸ್ಡ್ ಅಲ್ಲಿ ಬರುವಂತಹ ಒಂದು ಬ್ಯಾಂಕ್ಗಳು ಯಾವ್ಯಾವ ಅಂತ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ದ ಸಬ್ಸಿಡರೀಸ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ದ ನ್ಯಾಷನಲೈಸ್ಡ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ಬೋದು, ದ ಲಾರ್ಜ್ ಪ್ರೈವೇಟ್ ಸೆಕ್ಟರ್ ಶೆಡ್ಯೂಲ್ಸ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್, ದ ಸ್ಮಾಲ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್. ಇವಿಷ್ಟು ಏನಾಗ್ತವೆ ಅಂತಂದರೆ RBI ಅಂಡರಲ್ಲಿ ಏನು ಮಾಡ್ತವೆ ಅಂತಂದರೆ ಇಲ್ಲಿ ವರ್ಕನ್ನು ಮಾಡ್ತವೆ ಅಂತೇಳಿ ಹೇಳ್ಬೋದು. ಅನ್ಆರ್ಗನೈಸ್ಡ್ ಅಂದರೆ ಇವು RBI ಅಂಡರಲ್ಲಿ ವರ್ಕ್ಗಳನ್ನು ಮಾಡೋದಿಲ್ಲ. ಅಂದರೆ RBI ನಿಯಂತ್ರಣದಲ್ಲಿ ಇರಲಾರ್ದಂತಹ ಒಂದು ಸಂಸ್ಥೆಗಳು ಏನು ಯಾವ್ಯಾವು ಅಂದರೆ ಅಸಂಘಟಿತ ವಲಯ, ಅನ್ಆರ್ಗನೈಸ್ಡ್ ಇರುವಂತಹ ಯಾವ್ಯಾವು ಸಂಸ್ಥೆಗಳಂದರೆ ಮನಿ ಲೆಂಡರ್ಸ್ ಅಂದರೆ ಲೇವಾದೇವಿ ವ್ಯವಹಾರಸ್ಥರು, ಆಮೇಲೆ ಸ್ಥಳೀಯ ಬ್ಯಾಂಕುಗಳು ಅಂದರೆ ಇಂಡಿಜಿಯಸ್ ಬ್ಯಾಂಕರ್ಸ್ ಅಂತೇಳಿ ಬರ್ತಾರೆ, ಆಮೇಲೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ಸ್ ಬ್ಯಾಂಕಿಂಗ್ ವ್ಯವಹಾರಗಳು ಮಾಡದೇ ಇರುವಂತಹ ಮಧ್ಯವರ್ತಿ ಸಂಸ್ಥೆಗಳಂತೇಳಿ ಬರ್ತವೆ. ನೆಕ್ಸ್ಟ್ ಇದರಲ್ಲಿ ಬ್ಯಾಂಕಿಂಗ್ ವ್ಯವಹಾರಗಳನ್ನು ಮಾಡದೇ ಇರುವಂತಹ ಮಧ್ಯವರ್ತಿ ಸಂಸ್ಥೆಗಳು ಅಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ಸಲ್ಲಿ ಯಾರು ಬರ್ತಾರೆ ಅಂದರೆ ಚಿಟ್ ಫಂಡ್ಸ್, ನಿಧೀಸ್ ಅಂತೇಳಿ ಬರ್ತವೆ. ಅಂದರೆ ಚಿಟ್ ಫಂಡ್ಗಳು ಮತ್ತು ನಿಧಿಗಳು ಅಂತೇಳಿ ಬರ್ತವೆ. ಇದಿಷ್ಟು ಎದರಲ್ಲಿ ಅಂತಂದರೆ ಹಣದ ಮಾರುಕಟ್ಟೆಯ ಒಂದು ವರ್ಗೀಕರಣವನ್ನು ನಿಮಗೆ ತಿಳಿಸಿದೆ. ಅಂದರೆ ಕ್ಲಾಸಿಫಿಕೇಶನ್ ಆಫ್ ಇಂಡಿಯನ್ ಮನಿ ಮಾರ್ಕೆಟ್ ಅಂದರೆ ಅಲ್ಲಿ ಆರ್ಗನೈಸ್ಡ್ ಅನ್ಆರ್ಗನೈಸ್ಡ್ ಅಂತೇಳಿ ಬರ್ತವೆ. ಸುಸಂಘಟಿತ ಅಸಂಘಟಿತ ವಲಯದಲ್ಲಿ ಬರುವಂತಹ ಒಂದು ಸಂಸ್ಥೆಗಳನ್ನು ನಾನು ನಿಮಗೆ ಹೇಳಿದೆ. ನೆಕ್ಸ್ಟ್ ಹಣಕಾಸಿನ ಮಾರುಕಟ್ಟೆಯ ವಿಶೇಷ ಗುಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಆಫ್ ಮನಿ ಮಾರ್ಕೆಟ್ ಅಂತೇಳಿ ಹೇಳಿದೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಆಫ್ ಮನಿ ಮಾರ್ಕೆಟ್ ಅಂದರೆ ಲಕ್ಷಣಗಳು ಅಥವಾ ಗುಣಲಕ್ಷಣಗಳು, ವಿಶೇಷ ಗುಣಗಳು ಅಂತಲೂ ಇಲ್ಲಿ ಹೇಳ್ಬೋದು. ಇದರಲ್ಲಿ ಯಾವ ರೀತಿ ಬರ್ತವೆ ಅಂತಂದರೆ ನಿಮಗೆ ಇಲ್ಲಿ ನೋಡ್ರಿ, ವಿಶೇಷ ಗುಣಗಳು, ಗುಣಲಕ್ಷಣಗಳು, ಲಕ್ಷಣಗಳು, ಫೀಚರ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೇಳಿದ್ರೆ ಮನಿ ಮಾರ್ಕೆಟ್ ಇದ್ದು ಇವನ್ನೇ ಬರೀಬೇಕು. ಅದರಲ್ಲಿ ನಿಮಗೆ ಫಸ್ಟ್ ಒನ್ ಏನಿದೆ ನೋಡ್ರಿ, ಅಲ್ಪಾವಧಿ ಸಾಲಗಳನ್ನು ಕೊಡುವಂಥವುಗಳು, ಶಾರ್ಟ್ ಟರ್ಮ್ ಫೈನಾನ್ಸಿಂಗ್. ಹೇಳಿದೆ ನಿಮಗೆ ಹಣದ ಮಾರುಕಟ್ಟೆ ಅಂತ ಬಂದಾಗ ನಿಮಗೆ ಅದರಲ್ಲಿ ಫಸ್ಟ್ ಏನು ನೆನಪಾಗಬೇಕು ಅಂತಂದರೆ ಇದು ಶಾರ್ಟ್ ಟರ್ಮ್ ಫೈನಾನ್ಸಿಂಗ್ ಅಂತೇಳಿ ನೆನಪಾಗಬೇಕು. ಯಾಕಂದರೆ ಇದು ಅಲ್ಪಾವಧಿ ಸಾಲವನ್ನು ಕೊಡುವಂತಹ ಒಂದು ಸಂಸ್ಥೆ, ಒಂದು ಮಾರುಕಟ್ಟೆ ಅಂತೇಳಿ ಹೇಳ್ತಾರೆ. ಅಂದರೆ ಇಲ್ಲಿ ಕಡಿಮೆ ಅವಧಿಯ ಸಾಲವನ್ನು ಇಲ್ಲಿ ಸಾಲಗಳನ್ನು ಕೊಡೋದಾಗಿರ್ಬೋದು. ಇದು ವ್ಯವಹಾರಸ್ಥ ಮತ್ತು ಉದ್ಯೋಗಸ್ಥರಿಗೆ ತುರ್ತು ಅವಶ್ಯಕತೆಗಳನ್ನು ಪೂರೈಸುವ ಪ್ರಯತ್ನ ಇಲ್ಲಿ ಮಾಡುತ್ತೆ ಅಂತೇಳಿ ಹೇಳ್ತಾರೆ. ಅಂದರೆ ಇಲ್ಲಿ ಅಲ್ಪಾವಧಿ ಹಣವನ್ನು ಸಾಲವಾಗಿ ಸ್ವೀಕಾರ ಮಾಡುವಂತಹದ್ದು ಅಂದರೆ ಕೊಡುವಂತಹ ಒಂದು ವ್ಯವಸ್ಥೆ ಅಂತೇಳಿ ಬಂದರೆ ಇಟ್ ಹೆಲ್ಪ್ಸ್ ಫಾರ್ ಪ್ರೊವೈಡಿಂಗ್ ಶಾರ್ಟ್ ಟರ್ಮ್ ಫೈನಾನ್ಸಿಂಗ್. ಮನಿ ಮಾರ್ಕೆಟ್ ಮೀಟ್ಸ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಆಫ್ ಇಂಡಸ್ಟ್ರೀಸ್, ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂತೇಳಿ ನಿಮಗೆ ಹೇಳಿದ್ದಾರೆ. ನೆಕ್ಸ್ಟ್ ನೋ ಫಿಕ್ಸ್ಡ್ ಪ್ಲೇಸ್, ನಿಶ್ಚಿತ ಸ್ಥಳ ಇರುವುದಿಲ್ಲ. ಅಂದರೆ ಇಲ್ಲಿ ಯಾವುದೇ ಒಂದು ವ್ಯವಹಾರ ಮಾಡಬೇಕು ಅಂತಂದರೆ ಒಂದು ನಿಗದಿಯಾದಂತಹ ಒಂದು ಸ್ಥಳ ಇಲ್ಲಿ ಇರುವುದಿಲ್ಲ ಅಂತೇಳಿ ಹೇಳ್ತಾರೆ. ಅಂದರೆ ಫಾರ್ ಕಂಡಕ್ಟಿಂಗ್ ಆಫ್ ದೇರ್ ಆಪ್ರೇಷನ್ಸ್ ನೋ ಫಿಕ್ಸ್ಡ್ ಪ್ಲೇಸ್, ಈವನ್ ಟ್ರಾನ್ಸಾಕ್ಷನ್ಸ್ ಕ್ಯಾನ್ ಬಿ ಕಂಡಕ್ಟ್ ಬೈ ಫೋನ್ ಅಂತೇಳಿ ಹೇಳ್ತಾರೆ. ಅಂದರೆ ಇದನ್ನು ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪ್ಲೇಸ್ ಇರೋದಿಲ್ಲ, ನೋ ಫಿಕ್ಸ್ಡ್ ಪ್ಲೇಸ್ ಅಂತೇಳಿ ಹೇಳ್ತಾರೆ. ಜೊತೆಗೆ ಇಲ್ಲಿ ನಾವು ಏನಾದರೂ ಕಂಡಕ್ಟ್ ಮಾಡ್ಬೋದು ಅಂದರೆ ವ್ಯವಹಾರ ಮಾಡ್ಬೋದು ಅಂತಂದರೆ ಫೋನ್ಗಳ ಮುಖಾಂತರ ಸಹ ನಾವು ಯಾವುದೇ ಒಂದು ಕರೆಗಳ ಮುಖಾಂತರ ಸಹ ನಾವು ಇಲ್ಲಿ ವ್ಯವಹಾರ ಮಾಡ್ಬೋದು ಅಂತ ನಿಮಗೆ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಫೀಚರ್ ಏನಿದೆ ನೋಡ್ರಿ, ಡೀಲಿಂಗ್ಸ್, ವ್ಯವಹಾರಗಳು. ಥರ್ಡ್ ಫೀಚರ್ ಏನಿದೆ, ವ್ಯವಹಾರಗಳು, ಡೀಲಿಂಗ್ಸ್ ಅಂತ ಬಂದಾಗ ಮನಿ ಮಾರ್ಕೆಟ್ ಡೀಲ್ಸ್ ಮೇ ಬಿ ಕಂಡಕ್ಟ್ ವಿತ್ ಆರ್ ವಿತೌಟ್ ಹೆಲ್ಪ್ ಆಫ್ ಬ್ರೋಕರ್ಸ್ ಅಂತೇಳಿ ಹೇಳಿದ್ದಾರೆ. ಅಂದರೆ ಇಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಇಲ್ಲಿ ಏಜೆಂಟರ ಮುಖಾಂತರ ಅಥವಾ ಅವ್ರನ್ನ ಭೇಟಿಯಾಗಿ ಸಹ ಇಲ್ಲಿ ಮಾಡ್ಬೋದು. ಅಂದರೆ ಇವಾಗ ಅದರಲ್ಲಿ ಯಾವುದೇ ಒಂದು ಬ್ಯಾಂಕಲ್ಲಿ ನಾವು ಡೈರೆಕ್ಟಾಗಿ ಡೀಲ್ ಮಾಡೋದಕ್ಕಿಂತ ನಾವು ಏಜೆಂಟ್ಸ್ಗಳ ಮುಖಾಂತರ ಈಗ ಒಂದು ಬ್ರೋಕರ್ಗಳ ಮುಖಾಂತರ ನಾವಿಲ್ಲಿ ವ್ಯವಹಾರಗಳನ್ನು ಸಹ ಇಲ್ಲಿ ಮಾಡ್ಬೋದು ಅಂತೇಳಿ ಹೇಳಿದ್ರೆ ಡೀಲಿಂಗ್ಸ್. ನೆಕ್ಸ್ಟ್ ಫೀಚರ್ ಏನಿದೆ ನೋಡ್ರಿ, ದ್ರವತ್ವವನ್ನು ಸರಿಹೊಂದಿಸುವಿಕೆ, ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್. ದ್ರವತ್ವವನ್ನು ಸರಿಹೊಂದಿಸುವಿಕೆ ಅಂದರೆ ಇಲ್ಲಿ ಹಣದ ಮಾರುಕಟ್ಟೆ ಏನಾಗುತ್ತೆ ಅಂತಂದರೆ ಹಣ ಇರುವವರು ಮತ್ತು ಹಣ ಬೇಕಾಗಿರುವವರ ನಡುವೆ ಸಂಪರ್ಕವನ್ನು ಏರ್ಪಡಿಸುವ ಒಂದು ಮಾಧ್ಯಮ ಅಂತೇಳಿ ಹೇಳಿದ್ದಾರೆ. ಅಂದರೆ ಇದು ಒಂದು ಮಾಧ್ಯಮ, ಯಾರಿಗೆ ಹಣ ಬೇಕಾಗಿರುತ್ತೋ ಅವರಿಗೆ, ಯಾರು ಹಣವನ್ನು ಕೊಡಬೇಕು ಅಂದ್ಕೊಂಡಿರ್ತಾರಲ್ಲ ಅವರಿಗೆ, ಇವರಿಬ್ಬರ ನಡುವೆ ಒಂದು ಸಂಪರ್ಕವನ್ನು ಏರ್ಪಡಿಸುವ ಒಂದು ಮಾಧ್ಯಮ ಅಂತ ಹೇಳಿದ್ದಾರೆ. ಜೊತೆಗೆ ಇಲ್ಲಿ ಅಲ್ಪಾವಧಿ ಹಣಕಾಸಿನ ಪತ್ರಗಳಿಗೆ
ಇಲ್ಲಿ ಹೆಚ್ಚು ಹಣದ ಇಲ್ಲಿ ಖರ್ಚು ಸಹ ಇರೋದಿಲ್ಲ. ಇದನ್ನು ಹಣವನ್ನಾಗಿ ನಾವು ಇಲ್ಲಿ ಬೇಗ ಪರಿವರ್ತನೆ ಮಾಡ್ಬೋದು. ಅಂದರೆ ಈಗ ಯಾವುದೇ ಒಂದು ಹೆಚ್ಚಿಗೆ ಖರ್ಚು ಇರಲಾರ್ದೇ ಇಲ್ಲಿ ಯಾವುದೇ ಒಂದು ಪತ್ರಗಳನ್ನು ನಾವು ಇಲ್ಲಿ ಹಣವನ್ನಾಗಿ ಇಲ್ಲಿ ಪರಿವರ್ತನೆ ಮಾಡ್ಬೋದು ಅಂತೇಳಿ ಹೇಳಿದ್ದಾರೆ. ಅಂದರೆ ಇಟ್ ಸರ್ವ್ಸ್ ಆಸ್ ಎ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಬಿಟ್ವೀನ್ ಹೋಲ್ಡರ್ಸ್ ಆಫ್ ಟೆಂಪ್ರವರಿ ಕ್ಯಾಶ್ ಸರ್ಪ್ಲೇಸ್ ಆ್ಯಂಡ್ ಟೆಂಪ್ರವರಿ ಕ್ಯಾಶ್ ಡೆಪಾಸಿಟ್ಸ್ ಅಂತೇಳಿ ಹೇಳಿದ್ದಾರೆ. ದ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಅಸೆಟ್ಸ್ ಆರ್ ಕನ್ವರ್ಟೆಡ್ ಇನ್ ಟು ಮನಿ ವಿತ್ ಸ್ಪೀಡ್ ವಿತೌಟ್ ಲಾಸ್ ಆ್ಯಂಡ್ ವಿತ್ ಮಿನಿಮಮ್ ಟ್ರಾನ್ಸಾಕ್ಷನ್ ಕಾಸ್ಟ್ ಅಂತೇಳಿ ನಿಮಗೆ ಹೇಳಿದ್ದಾರೆ. ಅಂದರೆ ಇದು ಹಣಕಾಸಿನ ಪತ್ರಗಳು ಯಾವುದೇ ಒಂದು ಖರ್ಚುಗಳು ಇಲ್ಲದೆ, ಅಂದರೆ ಹಣಕಾಸಿನ ಪತ್ರಗಳನ್ನು ಹಣವನ್ನಾಗಿ ಪರಿವರ್ತನೆ ಮಾಡಬೇಕು ಅಂದರೆ ಯಾವುದೇ ರೀತಿಯಾದಂತಹ ಖರ್ಚುಗಳು ಇಲ್ಲದೇ ಇಲ್ಲಿ ಹಣವನ್ನಾಗಿ ನಾವು ಇಲ್ಲಿ ಬೇಗ ಪರಿವರ್ತನೆ ಮಾಡ್ಬೋದು ಅಂತೇಳಿ ಹೇಳಿದ್ದಾರೆ. ಅಂದರೆ ಕನ್ವರ್ಟೆಡ್ ಇಂಟು ಮನಿ ವಿತ್ ಸ್ಪೀಡ್ ವಿತೌಟ್ ಲಾಸ್ ವಿತ್ ಮಿನಿಮಮ್ ಟ್ರಾನ್ಸಾಕ್ಷನ್ಸ್ ಕಾಸ್ಟ್ ಅಂತೇಳಿ ನಿಮಗೆ ಹೇಳಿದ್ದಾರೆ. ನೆಕ್ಸ್ಟ್ ಸೆಂಟ್ರಲ್ ಬ್ಯಾಂಕ್. ನೆಕ್ಸ್ಟ್ ಫೀಚರ್ ನೋಡಿರಿ, ಸೆಂಟ್ರಲ್ ಬ್ಯಾಂಕ್ ಅಂತಂದರೆ ಇಲ್ಲಿ ಅಂದರೆ ಇಲ್ಲಿ ಇದು ಆರ್ಥಿಕ ಸಂಸ್ಥೆ, ಇದು ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಹಣವನ್ನು ಇಲ್ಲಿ ಕ್ರಮಬದ್ಧಗೊಳಿಸೋದಾಗಿರ್ಬೋದು, ನಿಯಂತ್ರಣದಲ್ಲಿ ಇಡುವಂತಹ ಒಂದು ಜವಾಬ್ದಾರಿಯುತವಾದಂತಹ ಒಂದು ಸಂಸ್ಥೆ ಸೆಂಟ್ರಲ್ ಬ್ಯಾಂಕ್ ಅಂತೇಳಿ. ಅಂದರೆ ಇಟ್ ಈಸ್ ಎ ರೆಸ್ಪಾನ್ಸಿಬಲ್ ಫಾರ್ ರೆಗ್ಯುಲೇಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ದ ಮನಿ ಇನ್ ಆ್ಯನ್ ಎಕನಾಮಿ. ಅಂದರೆ ಇಲ್ಲಿ ಒಂದು ಹಣವನ್ನು ಆರ್ಥಿಕ ಸಂಸ್ಥೆಗಳಲ್ಲಿ ಅಂದರೆ ಇದನ್ನು ಒಂದು ಜವಾಬ್ದಾರಿಯುತವಾಗಿ ಒಂದು ನಿಯಂತ್ರಣದಲ್ಲಿ ಇಡುವಂತಹ ಒಂದು ವ್ಯವಸ್ಥೆ ಅಂತೇಳಿ ಹೇಳ್ಬೋದು ಇದು ಸೆಂಟ್ರಲ್ ಬ್ಯಾಂಕ್. ನೆಕ್ಸ್ಟ್ ಸಬ್ ಮಾರ್ಕೆಟ್ಸ್, ಉಪ ಮಾರುಕಟ್ಟೆಗಳು ಇರುವಿಕೆ. ಎಕ್ಸಿಸ್ಟೆನ್ಸ್ ಆಫ್ ಸಬ್ ಮಾರ್ಕೆಟ್, ಉಪ ಮಾರುಕಟ್ಟೆಗಳು ಇರುವಿಕೆ ಅಂದರೆ ಇಲ್ಲಿ ನೋಡ್ರಿ, ಅಂದರೆ ಇಲ್ಲಿ ಚೆನ್ನಾಗಿ ಈಗ ಅಭಿವೃದ್ಧಿ ಆಗಿರುವಂತಹ ಮಾರುಕಟ್ಟೆಗಳು, ಅಂದರೆ ಇಲ್ಲಿ ವ್ಯವಸ್ಥಿತವಾದ ಮಾರುಕಟ್ಟೆಗಳು, ಉಪ ಮಾರುಕಟ್ಟೆಗಳು ಇರ್ತವೆ. ಉಪ ಮಾರುಕಟ್ಟೆಗಳು ಅಂತಂದರೆ ಇಲ್ಲಿ ನೋಡ್ರಿ, ಈ ಉಪ ಮಾರುಕಟ್ಟೆಗಳು ಏನು ಮಾಡ್ತವೆ ಅಂತಂದರೆ ಅವು ಚೆನ್ನಾಗಿ ಒಂದು ಕೆಲಸದ ನಿರ್ವಹಣೆಯನ್ನು ಮಾಡ್ತವೆ. ಯಾವ ರೀತಿ ಅಂತಂದರೆ ಈ ಉಪ ಮಾರುಕಟ್ಟೆಗಳು ಅಂತಂದರೆ ಇಲ್ಲಿ ಕಾಲ್ ಮನಿ ಮಾರ್ಕೆಟ್ಗಳಾಗಿರ್ಬೋದು, ಡಿಸ್ಕೌಂಟುಗಳ ಮಾರುಕಟ್ಟೆಗಳಾಗಿರ್ಬೋದು, ಬೆಳ್ಳಿ ಬಂಗಾರದ ಮಾರುಕಟ್ಟೆಗಳಾಗಿರ್ಬೋದು, ಸೆಂಟ್ರಲ್ ಬ್ಯಾಂಕ್ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಸಬ್ ಮಾರ್ಕೆಟ್ಸ್. ಅಂದರೆ ಎಕ್ಸಿಸ್ಟೆನ್ಸ್ ಆಫ್ ಸಬ್ ಮಾರ್ಕೆಟ್ಸ್ ಯಾವ್ಯಾವು ಅಂತಂದರೆ ನಿಮಗೆ ಇಲ್ಲಿ ನೋಡ್ರಿ, ಇನ್ ಎ ಡೆವಲಪ್ ಮನಿ ಮಾರ್ಕೆಟ್ ಇಟ್ ವೇರಿಯಸ್ ಸಬ್ ಮಾರ್ಕೆಟ್ಸ್ ಎಕ್ಸಿಸ್ಟೆಡ್ ದ ಫಂಕ್ಷನ್ ಸ್ಮೂತ್ಲಿ. ಅಂದರೆ ಇದು ಒಂದು ತನ್ನ ಕಾರ್ಯವನ್ನು ಏನು ಮಾಡುತ್ತೆ ಅಂತಂದರೆ ಒಂದು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಒಂದು ಮಾಡುತ್ತೆ. ಅದಕ್ಕೆ ಇದನ್ನು ಎಕ್ಸಿಸ್ಟೆಡ್ ಆ್ಯಂಡ್ ಫಂಕ್ಷನಿಂಗ್ ಸ್ಮೂತ್ಲಿ ಅಂತೇಳಿ ಹೇಳಿದ್ದಾರೆ. ದಟ್ ಈಸ್ ದ ಮನಿ ಮಾರ್ಕೆಟ್ ವಿಲ್ ಹ್ಯಾವ್ ಎ ಡೆವಲಪ್ ಸಬ್ ಮಾರ್ಕೆಟ್ಸ್ ಅಂತೇಳಿ ಹೇಳಿದ್ದಾರೆ. ಅಂದರೆ ಇದು ಅಭಿವೃದ್ಧಿಯನ್ನು ಮಾಡುವಂತಹ ಒಂದು ಮಾರ್ಕೆಟ್ ಅಂತೇಳಿ ಹೇಳ್ಬೋದು. ಆಮೇಲೆ ಸಚ್ ಹ್ಯಾಸ್ ಅಂದರೆ ಇದು ಯಾವ ರೀತಿ ಅಂದರೆ ಬಿಲ್ಸ್ ಮಾರ್ಕೆಟ್ಸ್ ಆಗಿರ್ಬೋದು, ಕಾಲ್ ಮನಿ ಮಾರ್ಕೆಟ್ ಆಗಿರ್ಬೋದು, ಆಕ್ಸೆಪ್ಟೆನ್ಸ್ ಮಾರ್ಕೆಟ್, ಡಿಸ್ಕೌಂಟ್ ಮಾರ್ಕೆಟ್, ಬಿಲಿಯನಿಯನ್ ಮಾರ್ಕೆಟ್, ಸೆಂಟ್ರಲ್ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್ ಎಕ್ಸೆಟ್ರಾ, ಈ ರೀತಿಯಾದಂತಹ ಒಂದು ಎಕ್ಸಿಸ್ಟೆನ್ಸ್ ಆಫ್ ಸಬ್ ಮಾರ್ಕೆಟ್ಸ್ಗಳು ನಿಮಗೆ ಇದರಲ್ಲಿ ಬರ್ತವೆ. ನೆಕ್ಸ್ಟ್ ಫೀಚರ್ ಏನಿದೆ ನೋಡ್ರಿ, ನೆವರ್ ಸೆಂಟರ್, ಮುಖ್ಯ ಕೇಂದ್ರ, ನರ್ವೆ ಸೆಂಟರ್, ಮುಖ್ಯ ಕೇಂದ್ರ ಅಂತಂದರೆ ಇಲ್ಲಿ ಹಣಕಾಸಿನ ಮಾರುಕಟ್ಟೆ ಒಂದು ಇದು ದೇಶದ ಏನಾಗುತ್ತೆ ಅಂದರೆ ಕೇಂದ್ರ ಬ್ಯಾಂಕಿನ ಎಲ್ಲ ನಮೂನೆಯ ವ್ಯವಹಾರಗಳನ್ನು ಇಲ್ಲಿ ಮಾಡ್ತಾರೆ. ಅಂದರೆ ಇಲ್ಲಿ ಕೇಂದ್ರ ಬ್ಯಾಂಕಿನ ಎಲ್ಲ ನಮೂನೆಯ ವ್ಯವಹಾರಗಳನ್ನು ನರ್ವೆ ಸೆಂಟರ್, ಮುಖ್ಯ ಕೇಂದ್ರದಲ್ಲಿ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಸರಿಯಾಗಿ ನೋಡ್ತಾರೆ. ಅಂದರೆ ಇಲ್ಲಿ ಮನಿ ಮಾರ್ಕೆಟ್ ಆ್ಯಕ್ಟ್ ಆಸ್ ನರ್ವೆ ಸೆಂಟರ್ ಆಫ್ ಆಲ್ ದ ಆಪರೇಷನ್ಸ್ ಆಫ್ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಕಂಟ್ರಿ. ಅಂದರೆ ಇದು ಸೆಂಟ್ರಲ್ ಬ್ಯಾಂಕ್ಗಳ ಮುಖಾಂತರ ಎಲ್ಲ ನಮೂನೆಯ ವ್ಯವಹಾರಗಳನ್ನು ಮುಖ್ಯ ಕೇಂದ್ರದಲ್ಲಿ ನಿರ್ವಹಿಸುವಂತಹ ಒಂದು ವ್ಯವಸ್ಥೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಫೀಚರ್ ಏನಿದೆ ನೋಡ್ರಿ, ಕಡಿಮೆ ಅಪಾಯ, ಲೆಸ್ ರಿಸ್ಕ್ ಅಂತಂದರೆ ಇಲ್ಲಿ ನಿಮಗೆ ಇಲ್ಲಿ ಹಣಕಾಸಿನ ಪತ್ರಗಳ ಅವಧಿ ಏನಾಗುತ್ತೆ ಅಂದರೆ ಇಲ್ಲಿ ಬಹಳ ಕಡಿಮೆ ಇರೋದ್ರಿಂದ ಇಲ್ಲಿ ಅಪಾಯನೂ ಕಡಿಮೆ ಅಂತೇಳಿ ಹೇಳ್ತಾರೆ. ಅಂದರೆ ಇಟ್ ಆಫರ್ಸ್ ಎ ಲೋ ಮನಿ ರಿಸ್ಕ್ ಆ್ಯಸ್ ಇನ್ಸ್ಟ್ರೂಮೆಂಟ್ಸ್ ಟ್ರೇಡೆಡ್ ಆರ್ ಶಾರ್ಟ್ ಟರ್ಮ್ ನೇಚರ್ ಅಂತೇಳಿ ಹೇಳಿದ್ದಾರೆ. ಅಂದರೆ ಇಲ್ಲಿ ಅವಧಿ ಕಡಿಮೆ ಇರೋದ್ರಿಂದ ಇಲ್ಲಿ ಅಪಾಯನೂ ಕಡಿಮೆ ಇದೆ. ಅಂದರೆ ಇಲ್ಲಿ ಅವಧಿ ಕಡಿಮೆ ಇರೋದ್ರಿಂದ ಅಪಾಯನೂ ಕಡಿಮೆ. ಅಂದರೆ ಈಗ ಒಂದು ಶಾರ್ಟ್ ಟರ್ಮ್ ಪೀರಿಯಡ್ ಇರೋದ್ರಿಂದ ಇಲ್ಲಿ ಅಂದರೆ ರಿಸ್ಕ್ ಸಹ ಇಲ್ಲಿ ಕಡಿಮೆ ಅಂತೇಳಿ ಹೇಳಿದ್ರೆ ಅದಕ್ಕೆ ಇದನ್ನು ಲೆಸ್ ರಿಸ್ಕ್ ಅಂದರೆ ಕಡಿಮೆ ಅಪಾಯ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಪೀರಿಯಡ್, ಅವಧಿ ಅಂತಂದರೆ ಇಲ್ಲಿ ಹಣ ತೊಡಗಿಸು ಅಂದರೆ ಹಣ ಯಾರು ಇನ್ವೆಸ್ಟ್ ಮಾಡಿರ್ತಾರಲ್ಲ ಅವರಿಗೆ ವಿತರಿಸುವ ಅವಧಿ ಅಂದರೆ ಅತಿ ಕಡಿಮೆ ಅಂದರೆ 1 ವರ್ಷ. ಯಾರು ಹಣವನ್ನು ಕೊಟ್ಟಿರ್ತಾರಲ್ಲ ಮತ್ತು ಅವ್ರಿಗೆ ಹಣವನ್ನು ರಿಟರ್ನ್ ತೊಗೊಳ್ಲಿಕ್ಕೆ ಅತಿ ಕಡಿಮೆ ಅಂತಂದ್ರೆ ಕೂಡ ಸಹ ಇಲ್ಲಿ 1 ವರ್ಷದ ಅವಧಿಯನ್ನು ಇಲ್ಲಿ ಒಳಗೊಂಡಿರುತ್ತೆ ಅಂತೇಳಿ. ಅಂದರೆ ಫಂಡ್ಸ್ ಆರ್ ಟ್ರೇಡೆಡ್ ಫಾರ್ ಎ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ 1 year ಅಂತೇಳಿ ಹೇಳಿದ್ದಾರೆ. ನೆಕ್ಸ್ಟ್ ಫೀಚರ್,
ಸೌಹಾರ್ದಯುತ ಪೈಪೋಟಿ ಇರುವಿಕೆ, ಪ್ರಿವೇಲಿಯನ್ಸ್ ಆಫ್ ಹೆಲ್ತಿ ಕಾಂಪಿಟೇಷನ್ ಅಂತಂದರೆ ಇಲ್ಲಿ ಒಂದು ಪ್ರತಿಯೊಂದು ಮಾರುಕಟ್ಟೆಯಲ್ಲಿ ಇಲ್ಲಿ ಸೌಹಾರ್ದಯುತ ಒಂದು ಪೈಪೋಟಿ ಇರಬೇಕು ಅಂತೇಳಿ ಹೇಳಿದ್ರೆ, ಅಂದರೆ ಉತ್ತಮವಾದಂತಹ ಒಂದು ಅಭಿವೃದ್ಧಿ ಆಗಿರ್ಬೋದು, ಉತ್ತಮವಾದಂತಹ ಸಾಲವನ್ನು ಕೊಡುವಂತಹ ಒಂದು ವ್ಯವಸ್ಥೆ ಆಗಿರ್ಬೋದು. ಅಂದರೆ ಇಲ್ಲಿ ಅಭಿವೃದ್ಧಿ ಆಗಬೇಕು, ಯಾವುದೇ ಒಂದು ಸಂಸ್ಥೆಗಳ ಅಭಿವೃದ್ಧಿ ಆಗಬೇಕು ಅಂತಂದರೆ ಜನರಿಗೆ ಆಕರ್ಷಣೆ ಆಗುವಂತಹ ರೀತಿಯಲ್ಲಿ ಸಾಲವನ್ನು ಕೊಡೋದಾಗಿರ್ಬೋದು, ಸಾಲವನ್ನು ಪಡೆಯೋದಾಗಿರ್ಬೋದು. ಒಟ್ಟಾರೆ ಇಲ್ಲಿ ಎಲ್ಲ ಚಟುವಟಿಕೆಗಳೇನಾಗಬೇಕು ಅಂತಂದರೆ ಉತ್ತಮವಾದ ಸೌಹಾರ್ದತೆಯಿಂದ ನಡೆದ್ರೆ ಮಾತ್ರ ಇಲ್ಲಿ ಸಾಧ್ಯ ಅಂತೇಳಿ ಹೇಳ್ತಾರೆ. ಅಂದರೆ ದೇರ್ ವಿಲ್ ಬಿ ಎ ಪರ್ಫೆಕ್ಟ್ ಇಂಟಿಗ್ರೇಷನ್ ಅಮಾಂಗ್ ವೇರಿಯಸ್ ಸಬ್ ಮಾರ್ಕೆಟ್ಸ್ ಆಫ್ ದ ಮನಿ ಮಾರ್ಕೆಟ್ ಅಂತೇಳಿ ಹೇಳಿದ್ದಾರೆ. ದೇರ್ ಫಂಕ್ಷನಿಂಗ್ ಆರ್ ಇಂಡಿಪೆಂಡೆಂಟ್, the funds flow from one sub-market to another and activities of one sub-market should create effects in other markets ಅಂತೇಳಿ ಹೇಳಿದ್ರು. ಅಂದರೆ ನಾನು ಹೇಳಿದ್ನಲ್ಲ, ಯಾವುದೇ ರೀತಿಗೆ ಒಟ್ಟಾರೆ ಏನು ಮಾಡಬೇಕು ಅಂತಂದರೆ, ಯಾವುದೇ ಒಂದು ಸಣ್ಣ ಸಂಸ್ಥೆ ಆಗಿರ್ಬೋದು, ಅದರಲ್ಲಿ ಯಾವ ರೀತಿ ವ್ಯವಹಾರ ಮಾಡಬೇಕಂದ್ರೆ ಜನರಿಗೆ ಆಕರ್ಷಣೆ ಆಗೋ ರೀತಿಯಲ್ಲಿ ಆಗಿರ್ಬೋದು, ಅಂದರೆ ಸಾಲವನ್ನು ಕೊಡೋದಾಗಿರ್ಬೋದು, ಸಾಲವನ್ನು ಪಡಿಲಿಕ್ಕಾಗಿರ್ಬೋದು, ಇಲ್ಲಿ ಎಲ್ಲವಾದಂತಹ ಉತ್ತಮವಾದಂಥ ಒಂದು ಸೌಹಾರ್ದಯುತವಾದಂಥ ಒಂದು ಪೈಪೋಟಿಯ ರೀತಿಯಲ್ಲಿ ತನ್ನ ಕಾರ್ಯವನ್ನು ಇಲ್ಲಿ ನಿರ್ವಹಿಸುತ್ತೆ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ಫೀಚರ್ ಉಪಮಾರುಕಟ್ಟೆಗಳ ಒಗ್ಗೂಡುವಿಕೆ. ಅವೈಲೇಬಿಲಿಟಿ ಆಫ್ ಪ್ರಾಪರ್ ಕ್ರೆಡಿಟ್ ಇನ್ಸ್ಟ್ರೂಮೆಂಟ್ಸ್. ಅಂದರೆ ಇಲ್ಲಿ ಮಾರುಕಟ್ಟೆಗಳು ಏನಾಗ್ತವೆ ಅಂತಂದರೆ, ಈಗ ಸಾಕಷ್ಟು ಸಂಪರ್ಕಗಳನ್ನು, ಏಕಾಭಿಪ್ರಾಯಗಳನ್ನು, ಅಂದರೆ ಅಭಿಪ್ರಾಯಗಳನ್ನು, ಇವನ್ನೆಲ್ಲವನ್ನು ಏನು ಮಾಡ್ತವೆ ಅಂತಂದರೆ ಒಂದೇ ಅಂತೇಳಿ ಸ್ವೀಕಾರ ಮಾಡಿ ಅದರಲ್ಲಿ ಕೆಲಸವನ್ನು ನಿರ್ವಹಿಸ್ತವೆ. ಅಂದರೆ ಇದು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕು, ಯಾವುದೇ ಒಂದು ಯೋಜನೆಯನ್ನು ತರಬೇಕು ಅಂತಂದರೆ ಎಲ್ಲವೂ ಒಂದುಗೂಡಿ ಏನು ಮಾಡ್ತವೆ ಅಂದರೆ ಒಂದೇ ರೀತಿಯಾಗಿ ಒಂದು ಕಾರ್ಯವನ್ನು ನಿರ್ವಹಿಸ್ತವೆ ಅಂತೇಳಂದರೆ, ದ ಮನಿ ಮಾರ್ಕೆಟ್ ಶುಡ್ ಬಿ ಹ್ಯಾವ್ ಏನ್ ನೆಸಸರಿ ಕ್ರೆಡಿಟ್ ಇನ್ಸ್ಟ್ರೂಮೆಂಟ್ಸ್ ಸಚ್ ಹ್ಯಾಸ್ ಟ್ರೆಸುರಿ ಬಿಲ್ಸ್ ಆಗಿರ್ಬೋದು, ಪ್ರಾಮಿಸರಿ ನೋಟ್ಸ್ ಆಗಿರ್ಬೋದು, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆಗಿರ್ಬೋದು. ಈ ರೀತಿಯಾಗಿ ಏನು ಮಾಡ್ತಾರೆ ಅಂದರೆ ದೇ ಶುಡ್ ಬಿ ಫ್ರೀಲಿ ಅವೈಲೇಬಲ್ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ಫೀಚರ್ highly developed industrial system. ಅತ್ಯುತ್ತಮವಾಗಿ ಅಭಿವೃದ್ಧಿಪಡಿಸಿದ ಔದ್ಯೋಗಿಕ ವ್ಯವಸ್ಥೆ. ಹೆಲ್ತಿ ಡೆವಲಪ್ಡ್ ಇಂಡಸ್ಟ್ರಿಯಲ್ ಸಿಸ್ಟಮ್ ಅಂತ ಹೇಳಿದರೆ, ಇಲ್ಲಿ ನೋಡ್ರಿ, ಇಲ್ಲಿ ಹಣಕಾಸಿನ ಮಾರುಕಟ್ಟೆ ಉದ್ದೇಶ ಏನಾಗಿರುತ್ತೆ ಅಂದರೆ, ಈಗ ದೇಶದ ಬೆಳವಣಿಗೆಯನ್ನು ಮಾಡ್ಬೋದು, ದೇಶದ ಔದ್ಯೋಗಿಕ ಬೆಳವಣಿಗೆಯನ್ನು ಮಾಡೋದು, ಇದೆಲ್ಲ ಒಂದು ಏನಾಗುತ್ತೆ ಅಂತಂದರೆ ಇದು ಹಣಕಾಸಿನ ಮಾರುಕಟ್ಟೆಯ ಒಂದು ಸಾರ್ಥಕತೆ ಅಂತೇಳಿ ಹೇಳ್ಬೋದು. ಅಂದರೆ ಇಲ್ಲಿ ದ ಮನಿ ಮಾರ್ಕೆಟ್ ವಿಲ್ ಫಂಕ್ಷನ್ ಸ್ಮೂತ್ಲಿ ಆ್ಯಂಡ್ ಕ್ಯಾನ್ fulfill the basic purpose of the existence only when there is a highly development industrial system ಅಂತೇಳಿ ಹೇಳ್ತಾರೆ. ಅಂದರೆ ಇದು ಎಷ್ಟು ಸ್ಮೂತಾಗಿ ತಮ್ಮ ವರ್ಕನ್ನು ಮಾಡುತ್ತೋ ಅದೇ ರೀತಿಯಾಗಿ ಅದೇನಾಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ಫೀಚರ್ ಸ್ಟೆಬಿಲಿಟಿ ಆಫ್ ಪ್ರೈಸಸ್. ಬೆಲೆಗಳ ಸ್ಥಿರತೆ ಯಾವ ರೀತಿ ಇರುತ್ತೆ ನೋಡ್ರಿ, ಇಲ್ಲಿ ಹಣದ ಮಾರುಕಟ್ಟೆಯಲ್ಲಿ ಅಂತಂದರೆ, ಈಗ ದೇಶದ ತುಂಬ ಏನಾಗಿರ್ಬೇಕಂದ್ರೆ ಅತ್ಯುತ್ತಮ ಬೆಳವಣಿಗೆ ಆಗಬೇಕು ಅಂದರೆ ಎಲ್ಲ ಪದಾರ್ಥಗಳ ಬೆಲೆಗಳನ್ನು ಒಂದು ನಿಯಂತ್ರಣದಲ್ಲಿ ತರೋವಂಥದ್ದು, ಆಮೇಲೆ ಬೆಲೆಗಳಲ್ಲಿ ಸ್ಥಿರತೆ ಇರೋದ್ರಿಂದ ಏನಾಗುತ್ತೆ ಅಂದರೆ ಉತ್ತಮ ಮಾರುಕಟ್ಟೆಯ ವ್ಯವಸ್ಥೆ ಅಂತೇಳಿ ಇದು ತೋರಿಸ್ಕೊಳುತ್ತೆ ಅಂತೇಳಿ ಹೇಳ್ತಾರೆ. ಅಂದರೆ ಇವಾಗ ಸ್ಟೆಬಿಲಿಟಿ ಆಫ್ ಪ್ರೈಸಸ್ ಅಂತಂದರೆ, ಸ್ಟೆಬಿಲಿಟಿ ಆಫ್ ಪ್ರೈಸಸ್ ಆಲ್ ಓವರ್ ಕಂಟ್ರಿ ವಿಲ್ ಬಿ ಔಟ್ಕಮ್ ಆಫ್ ಎಫೆಕ್ಟಿವ್ ಫಂಕ್ಷನಿಂಗ್ ಆಫ್ ಎ ಡೆವಲಪ್ಡ್ ಮನಿ ಮಾರ್ಕೆಟ್ ಅಂತೇಳಿ ಹೇಳ್ತಾರೆ. ಅಂದರೆ ಈಗ ಯಾವುದೇ ಒಂದು ಥಿಂಗ್ಸಿಗೆ, ಯಾವುದೇ ಒಂದು ಐಟಮ್ಸಿಗೆ ಅದಕ್ಕೆ ತಕ್ಕನಾದಂತಹ ಬೆಲೆ ಇರಬೇಕು. ಅದಕ್ಕೆ ತಕ್ಕನಾದಂತಹ ಬೆಲೆ ಇಲ್ಲ ಅಂದರೆ ಅದಕ್ಕೆ ಬೇಡಿಕೆ ಕೂಡ ಕಡಿಮೆ ಆಗಿಬಿಡುತ್ತೆ. ಅಂದರೆ ಅದಕ್ಕೆ ತಕ್ಕನಾದಂತಹ ವ್ಯಾಲ್ಯೂ ಇಲ್ಲ, ಅದಕ್ಕೆ ತಕ್ಕನಾದಂತಹ ಬೇಡಿಕೆ ಇಲ್ಲ ಅಂತಂದಾಗ ಅದು ಆಟೋಮೆಟಿಕ್ ಏನಾಗ್ಬಿಡುತ್ತೆ ಅಂದರೆ ಅದು ರಿಸ್ಕಿಗೆ ಬರುತ್ತೆ, ಅಪಾಯಕ್ಕೆ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಯಾವುದಕ್ಕೆ ಆಗಲಿ ಅದಕ್ಕೆ ತಕ್ಕನಾದಂತಹ ಬೆಲೆ ಇದ್ದರೆ, ಅದಕ್ಕೆ ಕರೆಕ್ಟ್ ಆದಂತಹ ಪ್ರೈಸ್ ಇದ್ದರೆ ಮಾತ್ರ ಏನಾಗುತ್ತೆ ಅಂದರೆ ಅದರ ಬೆಳವಣಿಗೆ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಅದಕ್ಕೆ ಇದನ್ನು ಸ್ಟೆಬಿಲಿಟಿ ಆಫ್ ಪ್ರೈಸಸ್, ಬೆಲೆಗಳ ಸ್ಥಿರತೆ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಆಕರ್ಷಣೆ, ಇಂಟರ್ನ್ಯಾಷನಲ್ ಅಟ್ರಾಕ್ಷನ್.
ಇಂಟರ್ನ್ಯಾಷನಲ್ ಅಟ್ರಾಕ್ಷನ್ ಅಂತಂದರೆ ಇಲ್ಲಿ ಉತ್ತಮ ಬೆಳವಣಿಗೆ ಆಗಬೇಕು, ಒಳ್ಳೆ ಡೆವಲಪ್ಮೆಂಟ್ ಕಾಣಬೇಕು. ವಿಲ್ ಡೆವಲಪ್ಡ್ ಮನಿ ಮಾರ್ಕೆಟ್ ಅಟ್ರಾಕ್ಟ್ ಫಂಡ್ಸ್ ಫ್ರಮ್ ಫಾರಿನ್ ಕಂಟ್ರೀಸ್ ಆಲ್ಸೋ ಅಂತೇಳಿ ಹೇಳ್ತಾರೆ. ಅಂದರೆ ಇಲ್ಲಿ ಉತ್ತಮವಾದ ಬೆಳವಣಿಗೆ ಅಥವಾ ಸುವ್ಯವಸ್ಥಿತವಾದಂಥ ಒಂದು ಹಣಕಾಸಿನ ಮಾರುಕಟ್ಟೆ ಏನಾಗುತ್ತೆ ಅಂದರೆ ಅಂತಾರಾಷ್ಟ್ರೀಯ ಬಂಡವಾಳವನ್ನು ಇಲ್ಲಿ ಆಕರ್ಷಣೆ ಮಾಡುವಂತಹ ಒಂದು ವ್ಯವಸ್ಥೆ ಅಂತೇಳಿ ಹೇಳ್ಬೋದು. ಅಂದರೆ ಅಂತಾರಾಷ್ಟ್ರೀಯ ಬಂಡವಾಳವನ್ನು ಆಕರ್ಷಣೆ ಮಾಡಿದ್ರೆ ಅಲ್ಲಿಂದ ಏನಾಗುತ್ತೆ ಅಂದರೆ ವಿದೇಶಿ ಬಂಡವಾಳಗಳು ಯಾವಾಗಲೂ ಇಲ್ಲಿ ಇದ್ರ ಜೊತೆ ನಾವು ಇವ್ರ ಜೊತೆ ಏನು ಮಾಡ್ಬೋದು, ಒಗ್ಗೂಡಿ ಒಂದು ಕೆಲಸವನ್ನು ಮಾಡ್ಬೋದು ಅಂತೇಳಿ ಅವ್ರಿಗೂ ಸಹ ಇಲ್ಲಿ ಅನಿಸುತ್ತೆ ಅಂತೇಳಿ ಹೇಳ್ತಾರೆ. ಅಂದರೆ ಇದು the dealers, borrowers and lenders of foreign countries and are eagerly coming forward to participation in the activities of development money market ಅಂತೇಳಿ ನಿಮಗೆ ಹೇಳಿದ್ದಾರೆ. ನೆಕ್ಸ್ಟ್ ಯೂನಿಫಾರ್ಮಿಟಿ ಆಫ್ ಇಂಟ್ರೆಸ್ಟ್ ರೇಟ್, ಏಕರೂಪದ ಬಡ್ಡಿ ದರ ಇರುವುದು. ಅಂದರೆ ಇಲ್ಲಿ ಯೂನಿಫಾರ್ಮಿಟಿ ಆಫ್ ಇಂಟ್ರೆಸ್ಟ್ ರೇಟ್, ಏಕರೂಪದ ಬಡ್ಡಿ ಅಂತಂದರೆ ಇಲ್ಲಿ ದೇಶದ ಎಲ್ಲ ಕಡೆಯಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಏನಾಗುತ್ತೆ ಅಂದರೆ ಒಂದೇ ರೀತಿಯಾದಂತಹ ಬಡ್ಡಿ ವ್ಯವಸ್ಥೆ ಇಲ್ಲಿ ಇದೆ. ಅಂದರೆ ಇಲ್ಲಿ ಉತ್ತಮವಾದ ಹಣಕಾಸಿನ ಮಾರುಕಟ್ಟೆ ಒಂದು ಮುಖ್ಯ ಲಕ್ಷಣ, ಮೇನ್ ಫೀಚರ್ ಏನಂತಂದರೆ ಇದರದ್ದು ಮನಿ ಮಾರ್ಕೆಟಿಂದು ಎಲ್ಲೇ ಆದರೂ ಸಹ ಇದ್ರ ರೇಟ್ ಬಡ್ಡಿ ಅಂದರೆ ಇದ್ರದ್ದು ಇಂಟ್ರೆಸ್ಟ್ ರೇಟ್ ಅಂತಂದರೆ ಇಂಟ್ರೆಸ್ಟ್ ರೇಟ್ ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ಇಂಟ್ರೆಸ್ಟ್ ರೇಟ್ ಅಂದರೆ ಒಂದೇ ರೀತಿಯಾಗಿರುತ್ತೆ ಬಡ್ಡಿ ಬೆಲೆ. ಅದಕ್ಕೆ ಇದು ಏನಂದರೆ ಉತ್ತಮವಾದಂತಹ ಒಂದು ಹಣಕಾಸಿನ ಮಾರುಕಟ್ಟೆ ಅಂತೇಳಿ ನಿಮಗೆ. ಅದಕ್ಕೆ ಯೂನಿಫಾರ್ಮಿಟಿ ಆಫ್ ಇಂಟ್ರೆಸ್ಟ್, ಪ್ರಿಲೇವಿಯನ್ಸ್ ಆಫ್ ಯೂನಿಫಾರ್ಮಿಟಿ ಇನ್ ಇಂಟ್ರೆಸ್ಟ್ ರೇಟ್ಸ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಕಂಟ್ರಿ ಈಸ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ ಆಫ್ ಮನಿ ಮಾರ್ಕೆಟ್ ಅಂತೇಳಿ ನಿಮಗೆ ಹೇಳಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ಫೀಚರ್, ಹೈಲಿ ಆರ್ಗನೈಸ್ಡ್ ಬ್ಯಾಂಕಿಂಗ್ ಸಿಸ್ಟಮ್, ಸುವ್ಯವಸ್ಥೆಯಿಂದ ಕೂಡಿದ ಬ್ಯಾಂಕಿಂಗ್ ವ್ಯವಸ್ಥೆ. ಸುವ್ಯವಸ್ಥತೆಯಿಂದ ಕೂಡಿದ ಬ್ಯಾಂಕಿಂಗ್ ವ್ಯವಸ್ಥೆ ಅಂದರೆ ಇದು ಅಂದರೆ ಇಲ್ಲಿ ನೋಡ್ರಿ, ಹೈಲಿ ಆರ್ಗನೈಸ್ಡ್ ಬ್ಯಾಂಕಿಂಗ್ ಸಿಸ್ಟಮ್. ಆಸ್ ದೇರ್ ಆರ್ ಮೆನಿ ಡೀಲರ್ಸ್ ಇನ್ ಶಾರ್ಟ್ ಟರ್ಮ್ ಫಂಡ್ಸ್, ದ ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ಕನ್ಸಿಡರ್ಸ್ ಆಸ್ ನರ್ವಸ್ ಸಿಸ್ಟಮ್ ಆಫ್ ದ ಮನಿ ಮಾರ್ಕೆಟ್ ಅಂತೇಳಿ ಹೇಳಿದ್ದಾರೆ. ಅಂದರೆ ಇಲ್ಲಿ ನೋಡ್ರಿ, ಅಲ್ಪಾವಧಿ ಹಣದ ಒಂದು ವ್ಯವಸ್ಥೆ ಇರೋದ್ರಿಂದ ಇಲ್ಲಿ ಬದಲಾವಣೆಗಳಿಗಾಗಿರ್ಬೋದು, ಸಣ್ಣ ಪುಟ್ಟ ಸಂಸ್ಥೆಗಳಿಗಲ್ಲಿ ಅದೇನಾಗುತ್ತೆ ಅಂದರೆ ವಾಣಿಜ್ಯ ಬ್ಯಾಂಕ್ಗಳ ತಮ್ಮ ಕಾರ್ಯನಿರ್ವಹಣೆಯಲ್ಲಿ ಅಥವಾ ಮಾರುಕಟ್ಟೆ ಸ್ಥಾನಗಳಲ್ಲಿ ಕೇಂದ್ರ ಸ್ಥಾನಗಳನ್ನು ಇಲ್ಲಿ ಏನು ಮಾಡ್ತವೆ ಅಂದರೆ ಆಕ್ರಮಿಸ್ತವೆ ಅಂತೇಳಿ ಹೇಳ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ ಇದು ಉತ್ತಮ ಮಾರುಕಟ್ಟೆ ಅಭಿವೃದ್ಧಿ ಆಗಿರ್ಬೋದು, ಬ್ಯಾಂಕುಗಳಲ್ಲಿ ಅತ್ಯುತ್ತಮವಾದಂತಹ ಸುವ್ಯವಸ್ಥಿತವಾದಂತಹ ಒಂದು ವ್ಯವಹಾರಗಳನ್ನು ನಡೆಸೋದಾಗಿರ್ಬೋದು, ಇಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಸುಂದರ ಜಾಲವನ್ನಾಗಿ ಇಲ್ಲಿ ಮಾರ್ಪಾಡು ಮಾಡ್ತವೆ ಅಂತೇಳಿ ಹೇಳ್ತಾರೆ. ಅದಕ್ಕೆ ಇದನ್ನು ಹೈಲಿ ಆರ್ಗನೈಸ್ಡ್ ಬ್ಯಾಂಕಿಂಗ್ ಸಿಸ್ಟಮ್ ಆಸ್ ಇದು therefore a well development money market will have highly organized and developed commercial banking system ಅಂತೇಳಿ ನಿಮಗೆ ಹೇಳಿದ್ದಾರೆ. ಇವಿಷ್ಟು ಏನಂದರೆ ಟೋಟಲ್ ನಿಮಗೆ 17 ಪಾಯಿಂಟ್ಸ್ ಅಂದರೆ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಫೀಚರ್ಸ್ ಆಫ್ ಮನಿ ಮಾರ್ಕೆಟ್ ಅಂತೇಳಿ ನಿಮಗೆ ಹೇಳ್ಬೋದು. ಕ್ಯಾರೆಕ್ಟರಿಸ್ಟಿಕ್ ಅಂದರೆ ಗುಣಲಕ್ಷಣಗಳು, ವಿಶೇಷ ಗುಣಗಳು ಅಂತೇಳಿ ಹೇಳ್ಬೋದು. ಇದಿಷ್ಟು ಏನಂತಂದರೆ ಹಣದ ಮಾರುಕಟ್ಟೆಯ ಲಕ್ಷಣಗಳು, ವಿಶೇಷ ಗುಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೀಚರ್ಸ್ ಆಫ್ ಮನಿ ಮಾರ್ಕೆಟ್ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ಏನು ಡಿಸ್ಕಸ್ ಮಾಡ್ತೀನಿ ಅಂತಂದರೆ ಆಬ್ಜೆಕ್ಟಿವ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಮನಿ ಮಾರ್ಕೆಟ್. ಆಬ್ಜೆಕ್ಟಿವ್ಸ್ ಆ್ಯಂಡ್ ಮತ್ತು ಫಂಕ್ಷನ್ಸ್ ಅಂದರೆ ಉದ್ದೇಶಗಳ ಮತ್ತು ಕಾರ್ಯಗಳನ್ನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತೀನಂತೆ.